ದಕ್ಷಿಣ ಕನ್ನಡ ಜಿಲ್ಲೆಯ ತೆರಿಗೆ ಮುಸ್ಲಿಮರ ಮನೆಗೆ ಶಾಸಕ ಹರೀಶ್ ಪೂಂಜಾ ಈ ರೀತಿ ಪೋಸ್ಟ್ ಮಾಡಿದ್ರಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ತೆರಿಗೆ ಮುಸ್ಲಿಮರ ಮನೆಗೆ ಅಂತ ಹೇಳಿ ಹರೀಶ್ ಪೂಂಜಾ ಪೋಸ್ಟ್ ಅದಕ್ಕೆ ಪರಮೇಶ್ವರ್, ಮುಸ್ಲಿಮರಿಗೆ ಹೆಚ್ಚು ಅನುದಾನ ಕೊಟ್ಟರೆ ತಪ್ಪೇನು, ಯಾರಿಗೆ ಅಭಿವೃದ್ಧಿ ಅವಶ್ಯಕತೆ ಇದೆಯೋ ಅವರಿಗೆ ಅನುದಾನ, ಮುಸ್ಲಿಮರು ಹಿಂದುಳಿದ ಕಾರಣ ಸ್ವಲ್ಪ ಹೆಚ್ಚು ಕೊಟ್ಟರೆ ತಪ್ಪೇನು, SC ST ಹಿಂದುಳಿದ ಕಾರಣ ಅನುದಾನ ಕೊಡ್ತೇವೆ, ಅದರಂತೆ ಮುಸ್ಲಿಮರು ಅಂತ ಹೇಳಿ ಹರೀಶ್ ಪೂಂಜಾ ಅವರ ಪೋಸ್ಟರ್ಗೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಯಾರು ಅಭಿವೃದ್ಧಿಯ ಅವಶ್ಯಕತೆ ಇದೆ, ಯಾರಿಗೆ ಸಹಕಾರದ ಅವಶ್ಯಕತೆ ಇದೀಗ ನಾವು SC ST ಕೊಡ್ತೀವಿ, SC ST ಗೆ 24% ಕೊಡ್ತೇವೆ. ಯಾಕೆ ಕೊಡ್ತಾ ಇದ್ದಾರೆ SC ST ಗೆ 24% ಅಂದರೆ ಅವರು ಹಿಂದುಳಿದಿದ್ದಾರೆ ಸಮಾಜದಲ್ಲಿ, ಅದಕ್ಕಾಗಿ ಅವ್ರಿಗೆ ಕೊಡ್ತೇವೆ. ಅದೇ ರೀತಿ ಇವರು ಹಿಂದುಳಿದಿದ್ದಾರೆ, ಅವರಿಗೂ ಒಂದಿಷ್ಟು ಹೆಚ್ಚು ಹಣ ಕೊಡ್ಬೋದು, ಅದರಲ್ಲಿ ತಪ್ಪೇನಿಲ್ವಲ್ಲ. ಎಲ್ಲ ಯಾರು ಅಭಿವೃದ್ಧಿಯ ಅವಶ್ಯಕತೆ ಇದೆ, ಯಾರಿಗೆ ಸಹಕಾರದ ಅವಶ್ಯಕತೆ ಇದೀಗ ನಾವು SC ST ಕೊಡ್ತೀವಿ, SC ST ಗೆ 24% ಕೊಡ್ತೇವೆ. ಯಾಕೆ ಕೊಡ್ತಾ ಇದ್ದಾರೆ SC ST ಗೆ 24% ಅಂದರೆ ಅವರು ಹಿಂದುಳಿದಿದ್ದಾರೆ ಸಮಾಜದಲ್ಲಿ, ಅದಕ್ಕಾಗಿ ಅವ್ರಿಗೆ ಕೊಡ್ತೇವೆ. ಅದೇ ರೀತಿ ಇವರು ಹಿಂದುಳಿದಿದ್ದಾರೆ, ಅವರಿಗೂ ಒಂದಿಷ್ಟು ಹೆಚ್ಚು ಹಣ ಕೊಡ್ಬೋದು, ಅದರಲ್ಲಿ ತಪ್ಪು. ನನ್ನ ತೆರಿಗೆ ನನ್ನ ಹಕ್ಕು, ನಮ್ಮ ತೆರಿಗೆ ಪಟ್ಟಂತೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಒಂದು ಘರ್ಷಣೆ ಅಥವಾ ಒಂದು ರೀತಿ ತಿಕ್ಕಾಟ ನಡೀತಾ ಇತ್ತು. ರಾಜ್ಯ ಸರ್ಕಾರವೇ ಕೇಂದ್ರ ಸರ್ಕಾರದ ವಿರುದ್ಧ ಹೋಗಿ ಪ್ರತಿಭಟನೆ ಮಾಡಿ ಬಂತು. ನಮ್ಮ ರಾಜ್ಯದ ತೆರಿಗೆಯ ಪಾಲನ್ನು ನಮಗೆ ಕೊಡಿ ಅಂತ ಹೇಳಿ. ಆನಂತರದಲ್ಲಿ ಬೇರೆ ಬೇರೆ ರಾಜ್ಯಗಳು ಕೂಡ ಅದೇ ರೀತಿಯ ಪ್ರತಿಭಟನೆಯನ್ನು ಕೂಡ ನಡೆಸಿತು. ಕೇಂದ್ರ ಸರ್ಕಾರ ಕೇಂದ್ರದ ಬಜೆಟ್ನಲ್ಲಿ ನಮಗೆ ಅನುದಾನ ಕೊಟ್ಟಿಲ್ಲ ಅನ್ನೋದು ರಾಜ್ಯದ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಆನಂತರದಲ್ಲಿ ಆ ತೆರಿಗೆಯ ಚರ್ಚೆ ಯಾವ ಮಟ್ಟಕ್ಕೆ ಹೋಯಿತು ಅಂತ ಹೇಳಿದ್ರೆ ಇದೇ ಹರೀಶ್ ಪೂಂಜಾ ಹೇಳಿಕೆಯನ್ನು ಕೊಟ್ಟಿದ್ರು ಕಾಣಿಸುತ್ತೆ. ಧರ್ಮದ ತೆರಿಗೆ ಇದೆಯಲ್ಲ, ಆ ತೆರಿಗೆ ಅವರಿಗೆ ಕೊಡಬೇಕು ಅನ್ನೋ ರೀತಿಯಲ್ಲಿ, ಹಿಂದೂಗಳ ತೆರಿಗೆ ಹಿಂದೂಗಳಿಗೆ, ಮುಸ್ಲಿಮರ ತೆರಿಗೆ ಮುಸ್ಲಿಮರಿಗೆ ಅಂತ ಹೇಳಿ ಆ ರೀತಿ ಪೋಸ್ಟರ್ಗಳು ಚರ್ಚೆಗಳು ನಡೀತಾ ಇತ್ತು. ಈ ಹೊತ್ತಿನಲ್ಲೇ ನಿನ್ನೆ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆ ಆಗಿದೆ. ಸಿದ್ದರಾಮಯ್ಯ ಅವರು 15ನೇ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಈ ಬಜೆಟನ್ನು ಉಲ್ಲೇಖಿಸಿ ಹರೀಶ್ ಪೂಂಜಾ, ಬೆಳ್ತಂಗಡಿಯ BJP ಶಾಸಕ ಹರೀಶ್ ಪೂಂಜಾ ಪೋಸ್ಟರ್ ಹಾಕಿದ್ರು, ದಕ್ಷಿಣ ಕನ್ನಡ ತೆರಿಗೆ ಮುಸ್ಲಿಮರ ಮನೆಗೆ ಅಂತ. ಸೊ ಇದು ಪರಮೇಶ್ವರ್ ಹೇಳ್ತಾ ಇದ್ದಾರೆ, ತಪ್ಪೇನು ಕೊಟ್ಟರೆ ತಪ್ಪೇನು ಅಂತ ಕೇಳ್ತಾ ಇದ್ದಾರೆ. ಇದು ಯಾವ ಹಂತದ ಚರ್ಚೆಗೆ ತೆಗೆದುಕೊಂಡು ಹೋಗುತ್ತೆ ಗೊತ್ತಿಲ್ಲ. ಅನೇಕ ರೀತಿಯ ಚರ್ಚೆಗಳು ವಿಶ್ಲೇಷಣೆಗಳು ಈ ವಿಚಾರದಲ್ಲಿ ನಡೀತಾ ಇದೆ. ಹಾಗಾದರೆ ಜಾತಿವಾರು ಧರ್ಮವಾರು ಹಿಂದೂಗಳ ತೆರಿಗೆ ಹಿಂದೂಗಳಿಗೆ, ಮುಸ್ಲಿಮರ ತೆರಿಗೆ ಮುಸ್ಲಿಮರಿಗೆ ಅಂತ ಹೇಳಿದ್ರೆ ಅಲ್ಲಿಗೆ ನಿಂತು ಹೋಗುತ್ತಾ? ಹಿಂದೂಗಳಲ್ಲೂ ಕೂಡ ನೂರಾರು ಜಾತಿಗಳಿದ್ದಾವೆ. ಬ್ರಾಹ್ಮಣರ ತೆರಿಗೆ ಬ್ರಾಹ್ಮಣರಿಗೆ, ಲಿಂಗಾಯತರ ತೆರಿಗೆ ಲಿಂಗಾಯತರಿಗೆ, ಒಕ್ಕಲಿಗರ ತೆರಿಗೆ ಒಕ್ಕಲಿಗರಿಗೆ, ಕುರುಬರ ತೆರಿಗೆ ಕುರುಬರಿಗೆ, ಹೀಗೆ ಡಿವೈಡ್ ಮಾಡ್ಕೊಂಡು ಕೂರಕ್ಕಾಗತ್ತಾ? ಗೊತ್ತಿಲ್ಲ. ಚರ್ಚೆಯ ಭಾಗವಾಗಿ ಈ ಹಂತಕ್ಕೆ ಬಂದು ನಿಂತಿದೆ. ನೋಡಬೇಕಿದೆ ಮುಂದೆ.